ಕೂಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಕೊಳಿಕಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಡಿಕೇರಿ, ಕುಶಾಲನಗರ್. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್, ಮೈಸೂರು. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ಶ್ರೀ ಟರ್ಬಲೆನ್ಸ್, ಶ್ರೀ ಮೈಸೂರು ಸ್ಪೋರ್ಟ್ಸ್, ಅರಸ್ ರೋಡ್, ಮೈಸೂರು. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಮೈಸೂರು. ಪೊಲೀಸ್ ಆರ್ಕೇಡ್, ಸಿದ್ಧಾರ್ಥನಗರ, ಮೈಸೂರು. ಕೂರ್ಗ್ ಸ್ವರ್ಣಭೂಮಿ ರೆಸಾರ್ಟ್, ಕೂಡ್ಲೂರ್, ಕುಶಾಲನಗರ್. ನಟ ಭುವನ್ ಪೊನ್ನಣ್ಣ ಮತ್ತು ನಟಿ ಹರ್ಷಿಕಾ ಪೂಣಚ್ಚ ಬಡವರಿಗೆ ಸಹಾಯ ಮಾಡುವುದರ ಜೊತೆಗೆ ಕೊರೋನಾ ವಾರಿಯರ್ಸ್ಗಳಿಗೂ ಸಹಾಯ ಮಾಡಲು ಮುಂದಾಗಿದ್ದಾರೆ. ಭುವನಂ ಫೌಂಡೇಶನ್ ಬೆಂಗಳೂರು ವತಿಯಿಂದ ಕೊಡಗು ಜಿಲ್ಲೆಯ ವಿರಾಜಪೇಟೆ ನಗರದ ಕರ್ತವ್ಯ ನಿರತ ಗೃಹ ರಕ್ಷಕ ದಳದ ಸಿಬ್ಬಂದಿಗಳಿಗೆ ಪಡಿತರ ಕಿಟ್ ಮತ್ತು ತರಕಾರಿ ಕಿಟ್ ವಿತರಣೆ ಮಾಡಿದರು. ಇಂದು ಫೀಡ್ ಕರ್ನಾಟಕ ಮತ್ತು ಭುವನಂ ಫೌಂಡೇಶನ್ ಸಂಕಷ್ಟದಲ್ಲಿರುವವರಿಗೆ ಕಳೆದ 4-5 ವರ್ಷಗಳಿಂದ ಶ್ರಮಿಸ್ತಾ ಇದ್ದು, ಗ್ರಾಮೀಣ ಸೀಲ್ಡೌನ್ ಆಗಿದ್ದ ಪ್ರದೇಶದಲ್ಲಿ ಸಾರಿಗೆ ವ್ಯವಸ್ಥೆ ಇಲ್ಲದಂತಹ ಮನೆಗಳಿಗೂ ಬಾಂಧವ ಸಂಸ್ಥೆ ಅಗತ್ಯ ವಸ್ತು ತಲುಪಿಸುವುದಾಗಿ ನಟಿ ಹರ್ಷಿಕಾ ಪೂಣಚ್ಚ ಹೇಳಿದರು. ನಾನು ನಿಮ್ಮ ಹರ್ಷಿಕಾ ಪೂಣಚ್ಚ. ಇವತ್ತಿನ ದಿನ ನಾವು ಕೊಡಗಿನಲ್ಲಿ ನಾವು ಹುಟ್ಟು ಬೆಳೆದಂಥ ಊರು ನಮ್ಮ ಕೊಡಗುಗೆ ಬಂದಿದ್ದೀವಿ. ನಮ್ಮ ಭುವನಂ ಫೌಂಡೇಶನ್ನ ಏನು ಫೀಡ್ ಕರ್ನಾಟಕ ಪ್ರಾಜೆಕ್ಟ್ ಇದೆ ಅದನ್ನು ಮುಂದೆ ತಗೊಂಡು ಹೋಗ್ತಾ ಇದ್ದೀವಿ. ಕೊಡಗಿನಲ್ಲಿ ನಾವು ನಮ್ಮ 2 ಪ್ರಾಜೆಕ್ಟ್, ಒಂದು ಫೀಡ್ ಕರ್ನಾಟಕ, ಒಂದು ಬಾಂಧವ ಪ್ರಾಜೆಕ್ಟ್ನ ಇಲ್ಲಿ ಲಾಂಚ್ ಮಾಡ್ತಾ ಇದ್ದೀವಿ. ಫೀಡ್ ಕರ್ನಾಟಕ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಕಳೆದ 4-5 ವರ್ಷದಿಂದ ನಾವು ಫೀಡ್ ಕರ್ನಾಟಕ ಮಾಡ್ತಾ ಇದ್ದೀವಿ. ಕೊಡಗಿನಲ್ಲಿ ಫ್ಲಡ್ ಆದಾಗ್ಲಿಂದ ನಮ್ಮ ಫೀಡ್ ಕರ್ನಾಟಕ ಪ್ರಾಜೆಕ್ಟ್ ನಡೀತಾನೆ ಇದೆ. ಯಾವ ಕಾಲಕ್ಕೆ ಜನರಿಗೆ ತುಂಬ ಕಷ್ಟ ಇದೆ, ಊಟಕ್ಕೆ ಕಷ್ಟ ಇದೆ ಅಂತ ಟೈಮಲ್ಲಿ ಫೀಡ್ ಕರ್ನಾಟಕ ಪ್ರಾಜೆಕ್ಟ್ ಸಾಕಷ್ಟು ಜನರಿಗೆ ಸಹಾಯ ಮಾಡಿದೆ. ಈಗ ಬೆಂಗಳೂರಲ್ಲಿ 1600 ಫ್ಯಾಮಿಲೀಸ್ಗೆ ನಾವು ರೇಷನ್ ಕಿಟ್ ಕೊಟ್ಟಿದ್ದೇವೆ. ಈಗ ಕೊಡಗಿನಲ್ಲಿ ಆಲ್ಮೋಸ್ಟ್ 350-400 ಫ್ಯಾಮಿಲೀಸ್ ಆಯಿತು. ಇವತ್ತು ನಾವು ವಿರಾಜಪೇಟೆಗೆ ಬಂದಿದ್ದೀವಿ. ಸೊ ವಿರಾಜಪೇಟೆಯಲ್ಲಿ ನಾವು ನಮ್ಮ ಹೋಮ್ ಗಾರ್ಡ್ಸ್ ಏನಿದ್ದಾರೆ ಅವರು ಹಗಲು ರಾತ್ರಿ ಇಲ್ದಂಗೆ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರ ಸೇಫ್ಟಿಗೋಸ್ಕರ, ಆ್ಯಂಡ್ ಅವರ ಲೈಫ್ನ ರಿಸ್ಕಲ್ಲಿ ಹಾಕಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಸೊ ಹೋಮ್ ಗಾರ್ಡ್ಸ್ಗೆ ನಾವು ಇವತ್ತು ನಮ್ಮ ಕಡೆಯಿಂದ ನಮ್ಮ ಭುವನಂ ಫೌಂಡೇಶನಿಂದ ರೇಷನ್ ಕಿಟ್ ಕೊಟ್ಟಿದ್ದೀವಿ. ನಮ್ಮ ಬಾಂಧವ ಸರ್ವಿಸ್ ಏನಂತ ಹೇಳಿದ್ರೆ ತುಂಬಾ ರೂರಲ್ ಏರಿಯಾಸ್ಗಳಲ್ಲಿ ಅವರಿಗೆ ಕೋವಿಡ್ ಪೇಷಂಟ್ಸ್ ಆಗಿಬಿಟ್ಟಿರ್ತಾರೆ, ಅವ್ರು ಐಸೋಲೇಟ್ ಆಗಿಬಿಟ್ಟಿರ್ತಾರೆ, ಮನೆ ಮುಂದೆ ಸೀಲ್ ಹಾಕಿರ್ತಾರೆ, ಅವ್ರಿಗೆ ಆಚೆ ಬರ್ಲಿಕ್ಕಾಗಲ್ಲ, ನಮಗೆ ಒಳಗೆ ಹೋಗ್ಲಿಕ್ಕಾಗಲ್ಲ. ಅಂಥ ಜನ ಕಷ್ಟದಲ್ಲಿರೋರಿಗೆ ಟ್ರಾನ್ಸ್ಪೋರ್ಟೇಷನ್ ಕೂಡ ಈಗ ಇಲ್ಲ. ನಮ್ಮ ಬಾಂಧವ ಓಮ್ನೀಸ್ ಏನಿದೆ, ನಮ್ಮ ಡ್ರೈವರ್ಸ್ ಕಂಪ್ಲೀಟ್ PPEದಲ್ಲಿ ಇರ್ತಾರೆ, ನೀವು ನೋಡ್ಬೋದು. ಅವರು ರೇಷನ್ ಐಟಮ್ಸ್ನ ಮತ್ತು ಮೆಡಿಸಿನ್ಸ್ನ, ಎಸ್ಪೆಷಲಿ ನಾವು ಕೋವಿಡ್ ಮೆಡಿಸಿನ್ಸ್ ಎಷ್ಟು ತಂದಿದ್ದೀವಿ ಅದನ್ನು ಅವರ ಮನೆ ಬಾಗಿಲಿಗೆ ತಗೊಂಡು ಹೋಗಿ ಇಡುವಂಥದ್ದು. ಯಾರು ಜನರು ಕಷ್ಟಪಡಬಾರ್ದು, ಇಸ್ ಆರ್ ಇಂಟೆನ್ಷನ್. ನಮ್ಮ ಕೈಲಾದ ಸಹಾಯ ನಾವು ಕೊಡಗಿನ ಜನರಿಗೆ ಯಾವಾಗಲೂ ಮಾಡ್ತಾನೆ ಬರ್ತಾ ಇದ್ದೀವಿ, ಇನ್ನು ಮುಂದೆ ಮಾಡ್ತಾನೆ ಇರ್ತೀವಿ. ನಮಸ್ಕಾರ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಭುವನಂ ಸಂಸ್ಥೆಯಿಂದ ಒಂದು ವಾರದ ಹಿಂದೆ ಬೆಂಗಳೂರಲ್ಲಿ ಶ್ವಾಸ ಮತ್ತು ಬಾಂಧವ, ಅದರ ಜೊತೆ ಫೀಡ್ ಕರ್ನಾಟಕ ಅನ್ನೋ ಪ್ರಾಜೆಕ್ಟ್ಗಳನ್ನು ನಾವು ಶುರು ಮಾಡಿದ್ದೇವೆ. ಬೆಂಗಳೂರು, ಹೊಸಕೋಟೆ, ತುಮಕೂರು, ಮಂಗಳೂರು, ಮೈಸೂರು ಈ ಜಿಲ್ಲೆಗಳಲ್ಲಿ, ಈ ಜಾಗಗಳಲ್ಲಿ ನಾವು ಇದರ ಮೊದಲನೇ ಭಾಗವನ್ನು ಮುಗಿಸಿ ಈಗ ಕೊಡಗಿಗೆ ಬಂದಿದ್ದೇವೆ. ಕೊಡಗಿನಲ್ಲಿ 2 ಯೋಜನೆಗಳನ್ನು ಶುರು ಮಾಡಿದ್ದೇವೆ. ಒಂದು ಬಾಂಧವ ಮತ್ತು ಫೀಡ್ ಕರ್ನಾಟಕ ಅನ್ನುವಂಥದ್ದು. ಬಾಂಧವದ ಸ್ಪೆಷಾಲಿಟಿ ಏನು ಅಂತಂದರೆ, ಯಾರ್ಯಾರು ಕೊರೋನಾ ಪೇಷಂಟ್ಗಳು ಮನೆಯಲ್ಲಿ ಸೀಲ್ ಡೌನ್ ಆಗಿದ್ದಾರೋ, ಯಾರು ಅವರ ಮನೆ ಒಳಗಡೆ ಹೋಗೋಂಗೂ ಇಲ್ಲ, ಅವರು ಹೊರಗಡೆ ಬರೋಂಗೂ ಇಲ್ಲ, ಇಂಥವ್ರಿಗೆ ರೇಷನ್ ಇರಲಿ, ಊಟದ ವ್ಯವಸ್ಥೆ ಇರಲಿ, ತುಂಬ ಕಷ್ಟ ಆಗ್ತಿತ್ತು. ಅಂಥವರಿಗೆ ನಮ್ಮ ಗಾಡಿಗಳ ವ್ಯವಸ್ಥೆ ಮಾಡಿದ್ದೇವೆ. ನಮ್ಮ ಮಾರುತಿ ಓಮ್ನಿಗಳು, ಅದ್ರ ಜೊತೆ ಆಟೋಗಳು ಅವರ ಮನೆಗೆ ಹೋಗಿ ಅವ್ರಿಗೆ ಬೇಕಾದ ರೇಷನ್ ಇರಲಿ, ಮೆಡಿಸಿನ್ಸ್ ಇರಲಿ, ಕೊರೋನಾದ ರಿಲೇಟೆಡ್ ಮೆಡಿಸಿನ್ಸ್ ಇರಲಿ, ಇದನ್ನು ಉಚಿತವಾಗಿ ಅವರಿಗೆ ತಲುಪಿಸುವಂಥ ವ್ಯವಸ್ಥೆ. ನೀವೆಲ್ಲ ನೋಡಿರೋ ಹಾಗೆ ಈ ಮಡಿಕೇರಿ, ವಿರಾಜಪೇಟೆ, ಗೋಣಿಕೊಪ್ಪದಲ್ಲಿ ಸಿಟಿ ಟೌನ್ ಲಿಮಿಟ್ಗಳಲ್ಲಿ ಯಾರಿಗೂ ಏನು ತೊಂದರೆ ಆಗಲ್ಲ. ಯಾಕೆಂತಂದರೆ ಸುಮಾರು ದಾನಿಗಳಿರಲಿ, ಅವರ ಕಾರ್ಪೊರೇಟರ್ಸ್ ಇರಲಿ, ನಮ್ಮ ಮಿನಿಸ್ಟರ್ ಇರಲಿ, ಅವ್ರು ಹೋಗಿ ತಲುಪಿಸೋ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಆದರೆ ಕೊಡಗಿನ ರಿಮೋಟ್ ಭಾಗಗಳಲ್ಲಿ ಎಲ್ಲಿ ಈ ಟ್ರಾವೆಲಿಂಗ್ ಜಾಗ, ಬಸ್ ಹೋಗಲ್ವೋ, ಗಾಡಿ ಹೋಗಲ್ವೋ, ಯಾವ ಜನರಿಗೆ ಒಂದು ಪ್ರಾವಿಷನ್ ಸ್ಟೋರ್ಗೆ ಹೋಗೋಕ್ಕೆ ಅಥವಾ ಮೆಡಿಸಿನ್ ಸಿಗುವಂಥ ಅಂಗಡಿಗೆ ಹೋಗೋಕ್ಕೆ 15 ಕಿಲೋಮೀಟರ್ಗಿಂತ ಜಾಸ್ತಿ ಇದೆಯೋ
ಅಂಥ ಊರುಗಳಿಗೆ ನಾವು ತಲುಪಿಸುವಂಥ ವ್ಯವಸ್ಥೆನ ನಮ್ಮ ಭುವನಂ ಸಂಸ್ಥೆಯಿಂದ ಮಾಡ್ತಿರುವಂಥದ್ದು. ಯಾಕೆಂತಂದರೆ ನಮ್ಮ ಹೆಲ್ಪ್ಲೈನ್ ಕೊಟ್ಟಾಗ ಒಂದು ವಾರದ ಹಿಂದೆ ನಾವು ಹೆಲ್ಪ್ಲೈನನ್ನು ಕೊಟ್ಟಿದ್ವಿ, ಕೊಡಗು ಹೆಲ್ಪ್ಲೈನ್ ಅಂತ ನನ್ನ ನಂಬರನ್ನೇ ಕೊಟ್ಟಿದ್ದೆ. ಸುಮಾರು ಜನ ಫೋನ್ ಮಾಡಿ, ಸರ್ ಬರೀ ಟೌನ್ಗಳಲ್ಲಿ ನಡೀತಾ ಇದೆ ಸರ್, ನಮ್ಮ ಕಡೆ ಯಾವ ವ್ಯವಸ್ಥೆನೂ ಇಲ್ಲ, ದಯವಿಟ್ಟು ನಮ್ಗೆ ಹಿಂಗಾದರೂ ಸಹಾಯ ಮಾಡಿ ಅಂತ ಕೇಳ್ಕೊಂಡಿದ್ದಕ್ಕೆ ನಮ್ಮ ತಂಡದವರು ಇವಾಗ ಈ ಗಾಡಿಗಳ ಮೂಲಕ ಹಳ್ಳಿಯ ತುಂಬ ದೂರದಲ್ಲಿರೋ ಹಳ್ಳಿಗಳು, ಯಾವ ಹಳ್ಳಿಗಳಲ್ಲಿ ವ್ಯವಸ್ಥೆಗಳಿದ್ದು ಅಲ್ಲಿಗೆ ಹೋಗಿ ತಲುಪಿಸುವಂಥ ವ್ಯವಸ್ಥೆನ ಮಾಡ್ತಾ ಇದ್ದೇವೆ. ಅದ್ರ ಜೊತೆ ರೇಷನ್ ಕಿಟ್ಗಳನ್ನು ಹೋಮ್ ಗಾರ್ಡ್ಸು ಮತ್ತು ಈ ಆಶಾ ಕಾರ್ಯಕರ್ತರು ಯಾರ್ಯಾರಿದ್ರು, ಫ್ರಂಟ್ ಲೈನ್ ವರ್ಕರ್ಸು, ಮೆಡಿಕಲ್ ಸ್ಟಾಫು, ಡಿ ಗ್ರೇಡ್ ಸ್ಟಾಫ್ ಅಂಥವರಿಗೆ ತಲುಪಿಸುವಂಥ ವ್ಯವಸ್ಥೆನ ನಾವು ಈ ಭುವನಂ ಸಂಸ್ಥೆ ಮೂಲಕ ಕೊಡಗಿನ ಜನರಿಗೆ ಮಾಡ್ತಾ ಇದ್ದೇವೆ. ಹಾಗೆ ನನ್ನ ನಂಬರನ್ನು ಕೂಡ ನಾನು ಪರ್ಸನಲ್ ನಂಬರನ್ನು ಶೇರ್ ಮಾಡಿಕೊಂಡಿದ್ದೇನೆ ಇದಕ್ಕಿಂತ ಮುಂಚೆ. ಇವಾಗಲೂ ಕೂಡ ನನ್ನ ನಂಬರನ್ನು ಹೇಳ್ತೇನೆ ನಿಮಗೆ. ಆದರೆ ದಯವಿಟ್ಟು ನಿಜವಾಗ್ಲೂ ಕಷ್ಟದಲ್ಲಿರೋರು ನಮಗೆ ಫೋನ್ ಮಾಡಿದರೆ ನಾವು ಸಹಾಯ ಮಾಡೋಕ್ಕೆ ನಮಗೂ ಅನುಕೂಲ ಆಗುತ್ತೆ. ನನ್ನ ನಂಬರು 9945008004. ಇದು ನನ್ನ ಪರ್ಸನಲ್ ನಂಬರು. ದಯವಿಟ್ಟು ಕಷ್ಟದಲ್ಲಿರೋರು ಮಾತ್ರ ನಮಗೆ ಫೋನ್ ಮಾಡಿ. ಯಾಕೆಂತಂದರೆ ನೀವು ಫೋನ್ ಮಾಡಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದ್ರೆ ನಿಜವಾಗ್ಲೂ ಬಡವ ಒಬ್ಬ ಕಷ್ಟದಲ್ಲಿರೋವನಿಗೆ ಈ ಸೇವೆ ಸಿಗದಿರೋಂಗೆ ಆಗ್ಬೋದು ಅಂತ ನನ್ನ ಒಂದು ಕೋರಿಕೆ. ಸೊ ಎಲ್ಲರೂ ಹಾಗೆ ನಾವು ಮಡಿಕೇರಿಯಲ್ಲಿ ಇವಾಗ ಅರೌಂಡ್ 300 ಕಿಟ್ಗಳನ್ನು ಹಂಚಿದ್ದೇವೆ. ಗೋಣಿಕೊಪ್ಪದಲ್ಲಿ ಅರೌಂಡ್ 100 ಕಿಟ್, ಇವಾಗ ವಿರಾಜಪೇಟೆಯಲ್ಲಿ 50 ಕಿಟ್ ಆಯಿತು. ಕೊಡಗಿಗೆ ಮೊದಲನೇ ಯೋಜನೆಯಲ್ಲಿ 600 ಕಿಟ್ಟನ್ನು ಕೊಟ್ಟಿದ್ದೇವೆ. ಇನ್ನೊಂದು ವಾರ ಆದಮೇಲೆ ಇನ್ನೂ ಒಂದು 600 ಕಿಟ್ ಬರುತ್ತೆ. ಅದು ಬಡವರಿಗೆ ತಲುಪಬೇಕು ಅನ್ನೋದು ನಮ್ಮ ಆಸೆ. ದೆಹಲಿ ರೈತರ ಹೋರಾಟ ಬೆಂಬಲಿಸಿ ಕರಾಳ ದಿನ ಆಚರಿಸಲು ರಾಜ್ಯ ರೈತ ಸಂಘ ನೀಡಿದ್ದ ರಾಜ್ಯವ್ಯಾಪಿ ಕರೆಗೆ ಕೊಡಗಿನಲ್ಲೂ ಬೆಂಬಲ ವ್ಯಕ್ತವಾಯಿತು. ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯ ಪ್ರಮುಖರು ಜಿಲ್ಲೆಯ ವಿವಿಧೆಡೆ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವೊಂದ ಹೊರಹಾಕಿದ್ರು. ಕಾನೂನನ್ನು ರದ್ದುಗೊಳಿಸಲಿ, ಸರ್ಕಾರ ಜಾರಿಗೊಳಿಸಿದ ಕಾನೂನನ್ನು ರದ್ದುಗೊಳಿಸಲಿ, ಸರ್ಕಾರ ಎಂಎಸ್ಪಿಯನ್ನು ಘೋಷಿಸಲಿ, ಸರ್ಕಾರ ಎಂಎಸ್ಪಿಯನ್ನು ಘೋಷಿಸಲಿ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಮಿತಿಯ ಜಿಲ್ಲಾಧ್ಯಕ್ಷ ಅಮೀನ್ ಮೊಯ್ಸಿನ್, ಅನ್ನ ನೀಡುವ ರೈತ ಅರ್ಧ ವರ್ಷ ಬೀದಿಯಲ್ಲೇ ಕುಳಿತಿದ್ದಾನೆ. 500ಕ್ಕೂ ಹೆಚ್ಚು ರೈತರು ಪ್ರಾಣ ತೆತ್ತಿದ್ದಾರೆ. ಕೊರೋನಾ ಕಾರಣದಿಂದ ಅನ್ನದಾತರನ್ನ ಬೀದಿಯಲ್ಲಿ ಬಿಟ್ಟು ಮಾತುಕತೆಯನ್ನು ಬಂದ್ ಮಾಡಿ ಕುಳಿತಿರುವ ಸರ್ಕಾರ ಜನರದ್ದಾಗಲು ಸಾಧ್ಯವೇ ಇಲ್ಲ. ಕೇಂದ್ರ ಸರ್ಕಾರ ಸರ್ವಾಧಿಕಾರಿಯಾಗಿ ಕಂಪನಿಗಳ ಹಿತ ಕಾಯ್ತಾ ಇದೆ ಎಂದು ಆರೋಪಿಸಿದರು. ಕೇಂದ್ರ ಸರ್ಕಾರ ರೈತ ಮುಂದಾಳುತ್ವದ ಜೊತೆ ಮಾತುಕತೆ ಪುನರಾರಂಭಿಸಬೇಕು. ಕಾರ್ಪೊರೇಟ್ ಪರ ಕೃಷಿ ಮತ್ತು ಕೈಗಾರಿಕಾ ನೀತಿಗಳನ್ನು ಹಿಂಪಡೆಯಬೇಕು. ಕೋವಿಡ್ ಅನ್ನು ವೈದ್ಯಕೀಯ ತುರ್ತು ಪರಿಸ್ಥಿತಿ ಅಂತ ಘೋಷಿಸಬೇಕು. ಸೆಂಟ್ರಲ್ ವಿಸ್ಟಾದಂತಹ ದುಂದು ಯೋಜನೆಗಳನ್ನು ಬಂದ್ ಮಾಡಿ ಬಿಕ್ಕಟ್ಟಿನ ನಿಭಾವಣೆಗೆ ವ್ಯಯಿಸಬೇಕು. ರೈತರ ಎಲ್ಲ ಬೇಡಿಕೆಗಳಿಗೆ ಪೂರಕವಾಗಿ ಸರ್ಕಾರ ಸ್ಪಂದಿಸಬೇಕೆಂದು ಒತ್ತಾಯಿಸಿದರು. ಕೇಂದ್ರ ಸರ್ಕಾರದ ಜನವಿರೋಧಿ ಹಾಗೂ ರೈತ ವಿರೋಧಿ ಕಾನೂನುಗಳನ್ನು ಏನು ಜಾರಿ ಮಾಡಿದ್ದಾರೆ ಅದರ ವಿರುದ್ಧವಾಗಿ ರೈತರು ಕಳೆದ 6 ತಿಂಗಳಿನಿಂದ ದೆಹಲಿಯ ಗಡಿಭಾಗದಲ್ಲಿ ಸಿಂಘು ಬಾರ್ಡರ್ನಲ್ಲಿ ನಿರಂತರವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರ ಇದುವರೆಗೂ ಅದಕ್ಕೆ ಮನ್ನಣೆಯನ್ನು ನೀಡಲಿಲ್ಲ. ಅವರ ಬೇಡಿಕೆ ಏನಿದೆ, ಅವರ MSPಯನ್ನು ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ಸರ್ಕಾರ ಘೋಷಿಸಬೇಕು. ಅದರ ಜೊತೆಯಲ್ಲಿ ಅಗತ್ಯ ವಸ್ತು ದಾಸ್ತಾನುಗಳನ್ನು ಏನಿದೆ ಅದನ್ನು ರದ್ದುಗೊಳಿಸಬೇಕು. ಅದೇ ರೀತಿಯಲ್ಲಿ ಸರ್ಕಾರ ತುರ್ತಾಗಿ ಕಾಂಟ್ರಾಕ್ಟ್ ಫಾರ್ಮಿಂಗಿಗೆ ಏನು ಅವಕಾಶ ಮಾಡಿಕೊಡ್ತಾ ಇದೆ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಅವರ ಕೃಷಿ ಭೂಮಿಯನ್ನು ಅದನ್ನು ರದ್ದು ಮಾಡಬೇಕು ಹೇಳತಕ್ಕಂಥ ಬೇಡಿಕೆಯೊಂದಿಗೆ ಸತತವಾಗಿ 6 ತಿಂಗಳಿನಿಂದ ಹೋರಾಟ ಮಾಡ್ತಾ ಇದ್ದಾರೆ. ಸರ್ಕಾರ ಇದುವರೆಗೂ ಅದಕ್ಕೆ ಮನ್ನಣೆ ಕೊಡದೆ ಅವರು ರಸ್ತೆ ಬದಿಯಲ್ಲಿ ನಿರಂತರ ಹೋರಾಟ ಮಾಡಿ ಇವತ್ತು ಅವರು ಹತಾಶ ಮನೋಭಾವನೆಗೆ ಬರುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ. ಸರ್ಕಾರ ಇದಕ್ಕೆ ಕೂಡಲೇ ಸ್ಪಂದಿಸಬೇಕು. ಅವರೇನು ಇವತ್ತು ದೇಶವ್ಯಾಪ್ತಿ ಕರಾಳ ದಿನಕ್ಕೆ ಇವತ್ತು ಘೋಷಣೆಯನ್ನು ಕೂಗಿದ್ದಾರೆ, ಅದಕ್ಕೆ ಬೆಂಬಲಿಸಿ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಇವತ್ತು ಕೊಡಗು ಜಿಲ್ಲೆಯ ನಾನಾ ಭಾಗಗಳಲ್ಲಿ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಪೂರಕವಾಗಿ ಮಡಿಕೇರಿಯ ಹೃದಯ ಭಾಗದಲ್ಲೂ ಕೂಡ ನಾವು ಅವರಿಗೆ ಸಾಂಕೇತಿಕ ಬೆಂಬಲವನ್ನು ಕೊಟ್ಟು ಅವರ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸುವುದರೊಂದಿಗೆ ಸರ್ಕಾರ ಈ ವ್ಯವಸ್ಥೆಗೆ ಸರಿಯಾಗಿ ಸ್ಪಂದನೆ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟ ತೀವ್ರಗತಿ ಹೋಗುತ್ತದೆ ಕೂಡ ಈ ಸಂದರ್ಭದಲ್ಲಿ ಪ್ರತಿಭಟನೆಯಲ್ಲಿ ಸಮಿತಿಯ ಕಾರ್ಯದರ್ಶಿ ಮಣ್ಣಪ್ಪ, ಗೌರವಾಧ್ಯಕ್ಷ ನಿರ್ವಾಣಪ್ಪ, ಪ್ರಮುಖರಾದ ಕುಸುಮ, ಅಶ್ವಿನಿ, ತಾಯಮ್ಮ ಮತ್ತಿತರರು ಹಾಜರಿದ್ದರು. ಕೊಡಗು ಸಿಪಿಐ ವತಿಯಿಂದ ವಿರಾಜಪೇಟೆಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ವಕೀಲರಾದ ರಫೀಕ್ ಅವರು ಮಾತನಾಡಿ, ದೆಹಲಿಯಲ್ಲಿ ರೈತರು ಮತ್ತು ಕಾರ್ಮಿಕರು ಕಳೆದ 6 ತಿಂಗಳಿಂದ ಕೇಂದ್ರ ಸರ್ಕಾರದ ವಿರುದ್ಧ
ಪ್ರತಿಭಟನೆ ಪ್ರಾರಂಭಿಸಿದ್ರೂ ಇಂದಿಗೂ ಸರಿಯಾಗಿ 6 ತಿಂಗಳಾದ ಹಿನ್ನೆಲೆ ಪ್ರತಿಭಟನೆಯಲ್ಲಿ ಸಾವನ್ನಪ್ಪಿದ ಸುಮಾರು 450ಕ್ಕೂ ಹೆಚ್ಚು ಮಂದಿ ಇವರ ಸ್ಮರಣಾರ್ಥವಾಗಿ ಈ ದಿನವೊಂದ ಕರಾಳ ದಿನವನ್ನಾಗಿ ಆಚರಿಸಲಾಗ್ತಾ ಇದೆ ಎಂದು ತಿಳಿಸಿದರು. ಕಳೆದ 6 ತಿಂಗಳಿಂದ ರೈತರು ತಮ್ಮ ಹಕ್ಕುಗಳನ್ನು ಪ್ರತಿಪಾದಿಸಿ ಏನು ಹೋರಾಟ ಮಾಡ್ತಾ ಇದ್ದಾರೆ, ಈ ಹೋರಾಟದಲ್ಲಿ ಸುಮಾರು 450ಕ್ಕೂ ಹೆಚ್ಚು ಜನ ತಮ್ಮ ಪ್ರಾಣವನ್ನು ತೆತ್ತು ಅವರು ತಮ್ಮ ಬಲಿದಾನ ಅಂತಲೇ ಹೇಳಬೇಕು. ದೇಶದ ಜನತೆಗಾಗಿ ಅವರು ತಮ್ಮ ಬಲಿಯನ್ನು ಕೊಟ್ಟಿದ್ದಾರೆ. ಅವರು ಏನು ಈ ದಿವಸ 26 ಮೇ ಇವತ್ತಿನ ದಿವಸ ಏನು ಕರಾಳ ದಿನವನ್ನು ಆಚರಿಸೋದಕ್ಕೆ ಮುಂದಾಗಬೇಕು ಅಂತ ಅವರೇನು ಕರೆ ಕೊಟ್ಟಿದ್ದಾರೆ. ಆ ಕರೆಗೆ ನಾವೆಲ್ಲ ಒಗ್ಗೂಡಿ ಅವರಿಗೆ ಬೆಂಬಲ ಸೂಚಿಸುವ ಕಾರಣದಿಂದ ಇವತ್ತಿನ ದಿವಸ ಅಖಿಲ ಭಾರತ ಯುವಜನ ಫೆಡರೇಷನ್ ಮತ್ತು CPI ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಇವತ್ತು ಕರಾಳ ದಿನವನ್ನು ಆಚರಣೆ ಮಾಡೋಕ್ಕೆ ನಾವೆಲ್ಲ ಮುಂದಾಗಿದ್ದೇವೆ. ನಾವೆಲ್ಲ ಅವರಿಗೆ ಒಂದು ಬೆಂಬಲವನ್ನು ಸೂಚಿಸುವ ಮೂಲಕ ನಾವು ಕರಾಳ ದಿನವನ್ನು ಆಚರಿಸ್ತಾ ಇದ್ದೇವೆ. ವಿಶೇಷ ಪ್ಯಾಕೇಜನ್ನು ಘೋಷಿಸಬೇಕು. ಇವತ್ತು ಪೈಸಾರಿಗಳಲ್ಲಿ ಮನೆ ಕಟ್ಕೊಂಡು ಕೆಲಸ ಮಾಡ್ತಿರುವಂತಹ ಜನರಿಗೆ ಕೆಲಸ ಇಲ್ಲದಾಗಿದೆ. ಇವತ್ತು ರಾಜ್ಯ ಸರ್ಕಾರ ಇತ್ತೀಚೆಗೆ ಕೆಲವು ಪ್ಯಾಕೇಜ್ಗಳನ್ನ ಘೋಷಿಸಿ ಕೈ ತೊಳ್ಕೊಂಡಿದೆ. ಅದು ಸರಿಯಲ್ಲ. ಬಹುಶಃ ಇನ್ನೂ ಈ ಲಾಕ್ಡೌನ್ ಎಷ್ಟು ದಿನ ಮುಂದುವರಿಯುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಸರ್ಕಾರ ಎಲ್ಲರ ಕಣ್ಣರಿಸುವ ಪ್ರಯತ್ನ ಮಾಡಬೇಕಾಗುತ್ತೆ. ಇವತ್ತು ಎಲ್ಲರೂ ತುಂಬ ಕಷ್ಟದಲ್ಲಿದ್ದಾರೆ. ಈ ಕಷ್ಟ ಪರಿಹಾರಕ್ಕೆ ಸರ್ಕಾರ ಒಳ್ಳೆಯ ಕಾರ್ಯಕ್ರಮ ರೂಪಿಸಿಬಿಟ್ಟು ಜನರ ಪರ ನಿಲ್ಲಬೇಕು ಅಂತೇಳಿ ಸಹ ನಾವು ಪಕ್ಷ ವತಿಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಈಗಾಗಲೇ ಇಡೀ ದೇಶದಲ್ಲಿ ಕೋವಿಡ್-19 ಏನು 2ನೇ ಅಲೆ ಶುರುವಾಗಿದೆ. ಅದಕ್ಕೆ ಹಲವಾರು ಜನ ಇವತ್ತು ಪ್ರಾಣ ತೆತ್ತಿದ್ದಾರೆ. ಹಾಗೆಯೇ ಇವತ್ತು ನಮ್ಮ ಕೊಡಗು ಜಿಲ್ಲೆಯಲ್ಲಿ ಕೂಡ ಕೋವಿಡ್-19 ನಾವು ಕೊಡಗು ಮುಕ್ತ ಕೋವಿಡ್-19 ಮಾಡಬೇಕು ಅಂತ ನಮ್ಮ ಒಂದು ಧ್ಯೇಯ. ಆದ್ದರಿಂದ ಕೊಡಗಿನ ಎಲ್ಲ ಜನತೆ, ಈ ವಿರಾಜಪೇಟೆ ನಗರದವರು ಕೂಡ ಈ ಒಂದು ಕೋವಿಡ್ ಮುಕ್ತ ನಗರವನ್ನು ಮಾಡಲಿಕ್ಕೆ ಜನರು ಕೂಡ ಸಹಕರಿಸಬೇಕು, ವ್ಯಾಪಾರಿಗಳು ಕೂಡ ಸಹಕರಿಸಬೇಕು ಅಂತ ತಮ್ಮ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ. ಈಗಾಗಲೇ ಏನು ರಾಜ್ಯ ಸರ್ಕಾರ ಇವತ್ತು ಕೋವಿಡ್ ಸಂದರ್ಭದಲ್ಲಿ ಏನು ಒಂದು ಪ್ಯಾಕೇಜನ್ನು ಘೋಷಣೆ ಮಾಡಿದೆ, ಆ ಪ್ಯಾಕೇಜ್ ಇವತ್ತು ಸಂಪೂರ್ಣವಾಗಿ ಅವೈಜ್ಞಾನಿಕದಿಂದ ಕೂಡಿದ್ದು. ಏನು ಇವತ್ತು ದುಡಿಯೋ ವರ್ಗ ಏನು ಕಾರ್ಮಿಕರಿದ್ದಾರೆ ಅಂಥವ್ರಿಗೆಲ್ಲ ಇವತ್ತು ಸರ್ಕಾರ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ರೀತಿ ಆ ಥರ ಒಂದು ಪ್ಯಾಕೇಜನ್ನು ಘೋಷಿಸಿದೆ. ಅದಕ್ಕೆ ನಾವು ಸರ್ಕಾರದೊಟ್ಟಿಗೆ ಕೇಳ್ಕೊಳ್ಳೋದು ಏನು ಅಂತ ಹೇಳಿದ್ರೆ, ಇವತ್ತು ಏನು ಎಲ್ಲ ಇಡೀ ರಾಜ್ಯದಲ್ಲಿ ಏನು BPL ಕಾರ್ಡ್ ಇರ್ಬೋದು, ಇನ್ನಿತರ ಯಾವುದೇ ಕಾರ್ಡ್ಗಳಿದ್ರು ಎಲ್ಲರಿಗೂ ಕೂಡ ಒಂದೇ ರೀತಿಯ ಸಮನಾದಂಥ ಒಂದು ಪ್ಯಾಕೇಜನ್ನು ಘೋಷಣೆ ಮಾಡಬೇಕು. ಏನು BPL ಇತರ ರಾಜ್ಯಗಳಲ್ಲಿ ಯಾವ ರೀತಿ ಕೊಡ್ತಾ ಇದ್ದಾರೆ ಕೊಡ್ತಾ ಇದ್ದಾರೆ, ಬರೀ ಕೊಡ್ತಾ ಇದ್ದಾರೆ ಪ್ಯಾಕೇಜನ್ನು, ಅದೇ ರೀತಿ ಈ ರಾಜ್ಯದಲ್ಲೂ ಕೂಡ ಆಗಬೇಕು. ಮತ್ತು ಏನು ಬರೀ 10 kg ಅಕ್ಕಿಯಲ್ಲಿ ಇವತ್ತು ನಮ್ಮ ದಿನನಿತ್ಯ ಜೀವನ ದುಡಿಲಿಕ್ಕೇನೆ ಆಗೋದಿಲ್ಲ. 10 kg ಅಕ್ಕಿಯಿಂದ ಮಾತ್ರ ನಮ್ಮ ಜೀವನ ಸಾಗ್ತಾ ಇಲ್ಲ. ಅದಕ್ಕೆ ಸರ್ಕಾರ ಏನು ಮಾಡಬೇಕು ಅಂತ ಹೇಳಿದ್ರೆ, ಇವತ್ತು ಪ್ರತಿಯೊಂದು BPL ಕುಟುಂಬಕ್ಕೆ 10,000 ಹಣವನ್ನು ಮುಗ್ಗಡವಾಗಿ ಕೊಡಬೇಕು ಅಂತ ನಾನು ಈ ಮೂಲಕ ಸರ್ಕಾರದಲ್ಲಿ ಕೇಳ್ಕೊಳ್ತೀನಿ. ಈ ನಿಟ್ಟಿನಲ್ಲಿ ಯಾವುದೇ ರೀತಿಯ ಕಾರ್ಯಕ್ರಮ ರೂಪಿಸಿದೆ. ರೈತರನ್ನು ಮೂಲೆ ಗುಂಪು ಮಾಡುವಂತಹ ಮತ್ತು ಕಾರ್ಪೊರೇಟ್ ಕಂಪನಿಗಳನ್ನು ಬೆಳೆಸುವ ಒಂದು ಕಾರ್ಯಕ್ರಮಕ್ಕೆ ಏನು ಮುಂದಾಗಿದ್ದಾರೋ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಈ ನಡೆಯನ್ನು ಭಾರತ ಕಮ್ಯುನಿಸ್ಟ್ ಪಕ್ಷ ಕೊಡಗು ಜಿಲ್ಲಾ ಮಂಡಳಿ ವತಿಯಿಂದ ತೀವ್ರವಾಗಿ ಖಂಡಿಸ್ತೇವೆ. ಹಾಗೂ ರೈತರ ಎಲ್ಲ ಹೋರಾಟಗಳಿಗೆ ನಾವು ನೇರವಾಗಿ ಬೆಂಬಲ ಕೊಡ್ತಾ, ರೈತರ ಏನು ಅವರ ಬೇಡಿಕೆಗಳೇ ಆ ಬೇಡಿಕೆ ಈಡೇರಿಸುವವರೆಗೂ ಈ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಹೋರಾಟಗಳನ್ನು ರೂಪಿಸಬೇಕು ಅಂತೇಳಿ ಈ ಮೂಲಕ ನಾವು ರೈತರಲ್ಲಿ ಮನವಿ ಮಾಡಿಕೊಳ್ತೇವೆ. ಪಟ್ಟಣ ಪಂಚಾಯಿತಿ ಸದಸ್ಯರಾದ ರಜನಿಕಾಂತ್ ಮಾತನಾಡಿ, ಕೊಡಗಿನಲ್ಲಿ ಕೋವಿಡ್ ಸೋಂಕಿತರ ಸಂಖ್ಯೆ ಕಡಿಮೆ ಆಗ್ತಾ ಇದ್ದು ಜಿಲ್ಲಾಡಳಿತ ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾರ್ಯದರ್ಶಿ ಹಾಗೂ ವಕೀಲರಾದ KV ಸುನಿಲ್ ಮಾತನಾಡಿ, ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಏಕಾಏಕಿ ಲಾಕ್ಡೌನ್ ಮಾಡಿ ಜನರಿಗೆ ಮತ್ತು ಕಾರ್ಮಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಸರ್ಕಾರದ ಈ ನಿರ್ಧಾರ ಸರಿಯಿಲ್ಲ. ಸರ್ಕಾರದ ಗೌರವಧನ ಕೊಡಗಿನ ಎಲ್ಲ ಕಾಡಿನ ಅಂಚಿನಲ್ಲಿ ಇರುವ ಎಲ್ಲ ಗಿರಿಜನರಿಗೆ ತಲುಪಿಸುವ ಕೆಲಸ ಮಾಡಬೇಕಿದೆ ಎಂದರು. ವಿರಾಜಪೇಟೆ ಪಟ್ಟಣದ ಸುತ್ತಮುತ್ತ ಕಳೆದ 2 ತಿಂಗಳ ಹಿಂದೆ ಕಾಫಿ ಕೆಲಸಕ್ಕೆ ಆಗಮಿಸಿ ಕೆಲಸ ಮುಗಿಸಿ ತಮ್ಮ ಊರಾದ ಹಾಸನ ಜಿಲ್ಲೆಯ ಬೇಲೂರು ನಗರಕ್ಕೆ ಹೋಗಬೇಕಾಗಿತ್ತು. ಆದರೆ ಲಾಕ್ಡೌನ್ ಹಿನ್ನೆಲೆ ಬಸ್ ಸಂಚಾರ ಇಲ್ಲದ ಕಾರಣ ವಿರಾಜಪೇಟೆ ನಗರದ ತಾಲೂಕು ಮೈದಾನದ ಕಾರಿಡಾರ್ನಲ್ಲಿ 2 ಕುಟುಂಬದ 7 ಸದಸ್ಯರು ಮತ್ತು 2 ಪುಟ್ಟ ಮಕ್ಕಳು ಸೇರಿದಂತೆ ವಾಸ್ತವ್ಯ ಹೂಡಿದರು.
ಇದನ್ನು ಗಮನಿಸಿದ ವಿರಾಜಪೇಟೆ ತಾಲೂಕು ತಹಶೀಲ್ದಾರ್ ಯೋಗಾನಂದ್ ಅವರು ಬುಧವಾರ ಬೆಳಗ್ಗೆ ಖಾಸಗಿ ವಾಹನದ ಮೂಲಕ ಸುಮಾರು 15 ದಿನಗಳಿಗೆ ಆಗುವಷ್ಟು ಪಡಿತರ ಕಿಟ್ ನೀಡಿ ಈ ಕುಟುಂಬದ ಸದಸ್ಯರಿಂದ ಬೇಲೂರಿಗೆ ಕಳುಹಿಸಿಕೊಡಲಾಯಿತು. ಈ ಸಂದರ್ಭದಲ್ಲಿ ನಗರದ ಮುಖ್ಯಾಧಿಕಾರಿ ಶ್ರೀಧರ್ ಪಾಲ್ಗೊಂಡಿದ್ದರು. ನಮ್ಮ ವಿರಾಜಪೇಟೆ ತಾಲೂಕಿನ ತಾಲೂಕು ಗ್ರೌಂಡಲ್ಲಿ ಒಂದು ಕಾರ್ಮಿಕ ಕಟ್ಟಡದ ಕುಟುಂಬ ಮತ್ತು 7 ದಿನ ಈಗಾಗಲೇ ಲಾಕ್ಡೌನಲ್ಲಿ ಸಿಗಾಕೊಂಡು ಊಟಕ್ಕೂ ಕೂಡ ಕಷ್ಟಪಡ್ತಾ ಇದ್ದಂಥ ಸಂದರ್ಭವನ್ನು ಗಮನಿಸಲಾಗಿ ಈ ದಿನ ಅವ್ರಿಗೆ ತಲುಪಿಸುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಅವರಿಗೆ ಆಗುವಷ್ಟು ಅಕ್ಕಿ ಬೇಳೆಯನ್ನು ಕೊಟ್ಟು ಮತ್ತು ವೆಹಿಕಲ್ ಸಹ ಮಾಡಿಕೊಟ್ಟು ಊರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತೀವಿ. ಕರ್ನಾಟಕ ಜನಾಂದೋಲನ ವೇದಿಕೆ ವತಿಯಿಂದ ನಾವು ಬದುಕಬೇಕು ಎಂಬ ಘೋಷ ವಾಕ್ಯದಡಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು. ಕೊಡಗಿನಲ್ಲಿ ಪ್ರತಿಭಟನೆಗೆ ಸಂಪೂರ್ಣ ಬೆಂಬಲ ಘೋಷಿಸಿದ ಎಸ್ಡಿಪಿಐ ಖಾಲಿ ತಟ್ಟೆ ಮತ್ತು ಗೋಣಿಚೀಲಗಳನ್ನು ಹಿಡಿದು ಜಿಲ್ಲೆಯ ವಿವಿಧೆಡೆ ಪ್ರತಿಭಟನೆ ನಡೆಸಿತು. ಈ ವೇಳೆ ಮಾತನಾಡಿದ ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಮನ್ಸೂರ್ ಅಲಿ, ಕೊರೋನಾ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಲೇ ಇದೆ. ಜನರು ಜೀವ ಭಯದಿಂದ ಬದುಕುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಕೊರೋನಾ ಚಿಕಿತ್ಸೆಯ ಸಂಪೂರ್ಣ ವೆಚ್ಚವನ್ನು ಸರ್ಕಾರ ಭರಿಸುವುದರೊಂದಿಗೆ ಪ್ರತಿಯೊಬ್ಬರಿಗೂ ತ್ವರಿತಗತಿಯಲ್ಲಿ ವ್ಯಾಕ್ಸಿನ್ ವ್ಯವಸ್ಥೆ ಮಾಡಬೇಕು. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೋವಿಡ್ ಕೇರ್ ಸೆಂಟರ್ಗಳನ್ನು ಸ್ಥಾಪಿಸಬೇಕು. ದುಡಿಯುವ ವ್ಯಕ್ತಿಯಿಂದ ಕಳೆದುಕೊಂಡ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು. ಎಲ್ಲ ಬಡವರಿಗೂ ತಿಂಗಳ ಸಮಗ್ರ ದಿನಸಿ ಹಾಗೂ 5,000 ರೂಪಾಯಿಗಳ ನೆರವು ಧನ ಘೋಷಿಸಬೇಕು. ಮೈಕ್ರೋ ಫೈನಾನ್ಸ್ ಒಳಗೊಂಡಂತೆ ಎಲ್ಲ ಸಾಲಗಳ ಕೊರೋನಾ ಅವಧಿಯ ಕಂತುಗಳಿಂದ ಸರ್ಕಾರ ಮನ್ನಾ ಮಾಡಬೇಕು. ಕೆಲಸವಿಲ್ಲದಾಗಿರುವ ಶಿಕ್ಷಕರು, ಉಪನ್ಯಾಸಕರು, ವಕೀಲರು, ಪತ್ರಕರ್ತರು ಮುಂತಾದ ವೃತ್ತಿಪರರಿಗೂ ಗೌರವಧನ ನೀಡಬೇಕು. ಬೀಜ, ಗೊಬ್ಬರ ಮತ್ತು ಕೃಷಿ ಉಪಕರಣಗಳ ಬೆಲೆಯನ್ನು ತಗ್ಗಿಸಬೇಕು. ಸಬ್ಸಿಡಿಯನ್ನು ಹೆಚ್ಚಿಸಬೇಕೆಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಅಡ್ಕಾರ್, ನಗರಸಭಾ ಸದಸ್ಯೆ ಮೇರಿ ವೇಗಸ್, ಬಶೀರ್ ಅಹಮದ್ ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ವಿರಾಜಪೇಟೆ ಪ್ರಕಾಶ್ ಟವರ್ ಮಾಲೀಕರ ವತಿಯಿಂದ ವಿರಾಜಪೇಟೆ ದೊಡ್ಡಟ್ಟಿ ಚೌಕಿಯ ಆಟೋ ಚಾಲಕರಿಗೆ ಸುಮಾರು 15 ದಿನಗಳಿಗೆ ಆಗುವಷ್ಟು ಪಡಿತರ ಕಿಟ್ಗಳನ್ನು ವಿತರಣೆ ಮಾಡಲಾಯಿತು. ಸಿಪಿ ಪ್ರಕಾಶ್ ಅವರ ಮಾಲೀಕರಾದ ಸಿಪಿ ಪ್ರಕಾಶ್ ಅವರು ನಮ್ಮ ಈಗಿನ ಕೊರೋನಾ ಇದರಲ್ಲಿ ಆರ್ಥಿಕತೆಯಲ್ಲಿ ಮೊಳಗಿರುವಂಥ ಆಟೋ ಚಾಲಕರಿಗೆ ಅವರ ಒಂದು ಕೊಡುಗೆಯನ್ನು ಕಿಟ್ಟನ್ನು ನೀಡಿದ್ದಾರೆ. ಅವರಿಗೆ ಆಟೋ ಚಾಲಕರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಮುಂದೆ ಹಲವು ದಾನಿಗಳು ಬಂದು ಈಗ ಸಂಕಷ್ಟದವರಿಗೆ ದಾನಿಗಳಾಗಿ ಸಹಕರಿಸಬೇಕು ಅಂತ ಈ ಮೂಲಕ ಕೇಳಿಕೊಳ್ಳುತ್ತೇವೆ. ಏನು ಲಾಕ್ಡೌನ್ ನಿಂದ ತೊಂದರೆ ಆಗಿದೆ, ಆಟೋ ಚಾಲಕರು ನಿಜವಾಗೂ ಅವರಿಗೆ ತೊಂದರೆ ಆಗಿದೆ. ಅವರಿಗೆ ಆಹಾರದ ಕಿಟ್ಗಳನ್ನ ವಿತರಿಸುವ ಮೂಲಕ ಒಂದು ಮಾನವೀಯತೆಯನ್ನ ತೋರಿದ್ದಾರೆ. ಇದೇ ರೀತಿಯಾಗಿ ಯಾರಿಗೆ ಶಕ್ತಿ ಇದೆ, ಅವರು ಯಾರಿಗೆ ಸಹ ತೊಂದರೆ ಇದೆ ಅವರಿಗೆ ಆಹಾರ ಕಿಟ್ಗಳನ್ನ ವಿತರಿಸುವ ಮೂಲಕ ಪಟ್ಟಣದ ಒಂದು ನಾಗರಿಕರಿಗೆ ನೆರವಾಗಲಿ ಅಂತ ನಾನು ಅವ್ರಿಗೆ ಶುಭ ಕೋರ್ತೇನೆ. ಪ್ರಕಾಶ್ ಅವರಿನ ಮಾಲೀಕರಾದಂತಹ ಸಿಪಿ ಪ್ರಕಾಶ್ ಅವರು 25 ಆಟೋ ಚಾಲಕರಿಗೆ ಕಿಟ್ಟು ವಿತರಣೆಯನ್ನು ಮಾಡಿದ್ದಾರೆ. ಒಂದು 15 ದಿವಸಕ್ಕಾಗಷ್ಟು ಕಿಟ್ಟು ವಿತರಣೆಯನ್ನು ಮಾಡಿದ್ದಾರೆ. ಅವರಿಗೂ ಅವರ ಫ್ಯಾಮಿಲಿಗೂ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಶ್ರೀಧರ್ ಹಾಗೂ ವಿರಾಜಪೇಟೆ ಠಾಣಾಧಿಕಾರಿ ಜಗದೀಶ್ ಧೂಳಶೆಟ್ಟಿ ಹಾಗೂ ಪ್ರಕಾಶ್ ಟವರ್ ಲಾಡ್ಜ್ ವ್ಯವಸ್ಥಾಪಕರಾದ ಉಮೇಶ್ ಪಾಲ್ಗೊಂಡಿದ್ದರು. ಪ್ರಾಥಮಿಕ ಆರೋಗ್ಯ ಕೇಂದ್ರ ಬಾಳಲೆ, ಐಶ್ವರ್ಯ ಚಾರಿಟೇಬಲ್ ಟ್ರಸ್ಟ್, ಜೆಸಿಐ ಪೊನ್ನಂಪೇಟೆ, ರಕ್ತನಿಧಿ ಕೇಂದ್ರ ಕೊಡಗು, ವೇದಿಕೆಯ ವಿಜ್ಞಾನಗಳ ಸಂಸ್ಥೆ ಮಡಿಕೇರಿ ಮತ್ತು ಬಾಳಲೆ, ನಿಟ್ಟೂರು, ಪೊನ್ನಪ್ಪ ಸಂತೆ, ಕಿರುಗೂರು, ಮಾಯಾಮುಡಿ ಗ್ರಾಮ ಪಂಚಾಯಿತಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಕೋವಿಡ್-19 ಮಾರ್ಗಸೂಚಿ ಪಾಲಿಸಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಬುಧವಾರ ನಡೆಯಿತು. ಕೋವಿಡ್-19 ತೀವ್ರವಾಗಿ ಹಬ್ಬುತ್ತಿರುವ ಕಾರಣ ಆಕ್ಸಿಜನ್ ಕೊರತೆಯಿಂದ ಹಲವು ಜನರು ಸಾಯುತ್ತಿರುವ ಕಾರಣ ಗಿಡಗಳನ್ನು ಬೆಳೆಸುವುದರ ಮೂಲಕ ಆಕ್ಸಿಜನ್ ಪ್ರಮಾಣವನ್ನು ಹೆಚ್ಚಿಸಲು ಸಹಕಾರಿಯಾಗಿದೆ ಎಂದು ಶಿಬಿರದಲ್ಲಿ ಪಾಲ್ಗೊಂಡ ದಾನಿಗಳು ಗಿಡ ನೆಡುವುದರ ಮೂಲಕ ಶಿಬಿರಕ್ಕೆ ಚಾಲನೆ ನೀಡಿದರು. ಈ ಶಿಬಿರದಲ್ಲಿ 60 ಮಂದಿ ರಕ್ತದಾನ ಮಾಡಿದರು. ಶಿಬಿರದಲ್ಲಿ ಕೊಡಗು ವೇದಿಕೆಯ ವಿಜ್ಞಾನಗಳ ಸಂಸ್ಥೆಯ ವೈದ್ಯಾಧಿಕಾರಿ
ಡಾಕ್ಟರ್ ಕರಂಬಯ್ಯ, ದಿಲನ್ ಚಂಗಪ್ಪ, ಗಾಯ ಜೋಯಪ್ಪ, ಐಶ್ವರ್ಯ ಚಾರಿಟೇಬಲ್ ಟ್ರಸ್ಟ್ ಮುಖ್ಯ ಆಡಳಿತಾಧಿಕಾರಿಗಳು ವಿಶ್ವನಾಥ್, ಪ್ರಾಥಮಿಕ ಆರೋಗ್ಯ ಕೇಂದ್ರದ ಬಾಳಲೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಅಶೋಕ್ ಕುಮಾರ್, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರುಗಳು, ವಿವಿಧ ಸಂಘ ಸಂಸ್ಥೆಗಳು, ಆಸ್ಪತ್ರೆ ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು ಹಾಜರಿದ್ದರು. ಸುಂಟಿಕೊಪ್ಪದ ಸರ್ಕಾರಿ ಆಸ್ಪತ್ರೆ ಬಸ್ ನಿಲ್ದಾಣದ ಕಾಯಂ ನಿರ್ಗತಿಕರು, ದಾರಿಹೋಕರು ಮತ್ತು ದೂರದಿಂದ ವಾಹನ ಚಾಲನೆ ಮಾಡಿ ಬರುವ ಚಾಲಕರು ಹಾಗೂ ಸಹಾಯಕರಿಗೆ ದಾನಿಗಳ ಸಹಯೋಗದೊಂದಿಗೆ ಒಪ್ಪತ್ತಿನ ಊಟವೊಂದ ಹಂಚಲಾಯಿತು. ಈ ಸಂದರ್ಭದಲ್ಲಿ ಮಡಿಕೇರಿ ಲಾರಿ ಚಾಲಕರ ಹಾಗೂ ಮಾಲೀಕರ ಸಂಘದ ಅಧ್ಯಕ್ಷ ಸಂಬದ್ ಅವರು ಸ್ವತಃ ತಂಡದೊಂದಿಗೆ ಇದ್ದು ಅವರ ಅನುಭವವನ್ನು ಹಂಚಿಕೊಂಡರು. ಹಾಗೂ ಹಾರಂಗಿ ಬ್ಲ್ಯಾಕ್ ವಾಟರ್ನಲ್ಲಿ ಸುಮಾರು 8 ಕುಟುಂಬ ವಲಸೆ ಮೀನುಗಾರರಿದ್ದು ಕೊರೋನಾ ಮಹಾಮಾರಿ ಹೆಚ್ಚಾಗ್ತಾ ಇದ್ದು ಮೀನು ಹಿಡಿದರೆ ಸಾರ್ವಜನಿಕರು ಈ ಸ್ಥಳಕ್ಕೆ ಭೇಟಿ ನೀಡುವ ಉದ್ದೇಶದಿಂದ ಈಗ ಮೀನು ಹಿಡಿಯದೆ ಅವರ ಆದಾಯಕ್ಕೆ ತೊಂದರೆಯಾಗಿ ಸಂಕಷ್ಟದಲ್ಲಿ ಇದ್ದುದರಿಂದ ತರಕಾರಿ ಮಾರುವವರ ಗಮನಕ್ಕೆ ಬಂದು ಅವರು ತಮ್ಮನ್ನ ಸಂಪರ್ಕಿಸಿದಾಗ ತಮ್ಮ ತಂಡದಿಂದ ಅವರೊಂದಿಗೆ ಆ 8 ಕುಟುಂಬಕ್ಕೆ ವಾರಕ್ಕೆ ಬೇಕಾಗುವ ಸಾಮಗ್ರಿಯನ್ನು ಪೂರೈಸಲಾಯಿತು. ಈ ಸಂದರ್ಭದಲ್ಲಿ ತಂಡದ ಅಧ್ಯಕ್ಷ ಮುರುಗೇಶ್, ಉಪಾಧ್ಯಕ್ಷ ನಾಸಿರ್, ಕಾರ್ಯದರ್ಶಿ ಸುಗು, ಸಹ ಕಾರ್ಯದರ್ಶಿ ಹಂಸ, ಸಲಹೆಗಾರ ದೀಪು ಹಾಗೂ ಗೌರವಾಧ್ಯಕ್ಷ ರವಿಚಂದ್ರ ಹಾಜರಿದ್ದರು. ವಿರಾಜಪೇಟೆ ನಗರದಲ್ಲಿ ಎಲ್ಲೆಂದರಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಸಾರ್ವಜನಿಕರು ರಸ್ತೆಯಲ್ಲಿ ಓಡಾಡಲು ಭಯಪಡುವ ಪರಿಸ್ಥಿತಿ ಬಂದಿದೆ. ಬೀದಿ ನಾಯಿಗಳು ಗುಂಪು ಗುಂಪಾಗಿ ರಸ್ತೆಯಲ್ಲಿ ಹಾಗೂ ಜನವಸತಿ ಪ್ರದೇಶಗಳಲ್ಲಿ ಓಡಾಡ್ತಾ ಇದ್ದು ಜನರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ವಿರಾಜಪೇಟೆ ಪಟ್ಟಣ ಪಂಚಾಯಿತಿಯವರು ಈ ಬೀದಿ ನಾಯಿಗಳನ್ನು ಹಿಡಿದು ಇಲ್ಲಿಂದ ಸ್ಥಳಾಂತರ ಮಾಡಬೇಕಾಗಿ ಸಾರ್ವಜನಿಕರು ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಈ ಮೂಲಕ ಮನವಿ ಮಾಡಿದ್ದಾರೆ. ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಕೊಳಿಕಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಡಿಕೇರಿ, ಕುಶಾಲನಗರ್. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್, ಮೈಸೂರು. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ಶ್ರೀ ಟರ್ಬಲೆನ್ಸ್, ಶ್ರೀ ಮೈಸೂರು ಸ್ಪೋರ್ಟ್ಸ್, ಅರಸ್ ರೋಡ್, ಮೈಸೂರು. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಮೈಸೂರು. ಪೊಲೀಸ್ ಆರ್ಕೇಡ್, ಸಿದ್ಧಾರ್ಥನಗರ, ಮೈಸೂರು. ಕೂರ್ಗ್ ಸ್ವರ್ಣಭೂಮಿ ರೆಸಾರ್ಟ್, ಕೂಡ್ಲೂರ್, ಕುಶಾಲನಗರ್.